ಅಮ್ಮ ಅಪ್ಪ ಏನಾದರೂ ತಪ್ಪು ಹೇಳ್ಕೊಂಡ್ರೇನಮ್ಮ? ನೀ ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ಅವರ ತಪ್ಪು ತಿಳಿದ. ನೀನು ಬರುವ ಸಮಯದಲ್ಲಿ ನಿಮ್ಮ ತಂದೆಯವರು ಮನೆಯಲ್ಲಿದ್ದರು. ನಿನ್ನೆ ರಾತ್ರಿ ನಾನು ಕುಡಿದು ಅಲಮಾಡುತ್ತಾ ಬರುವುದನ್ನು ನಾನು ನನ್ನ ಕಣ್ಣಾರೆ ಕಂಡು ನಿನ್ನ ಕೈಯಲ್ಲಿ ಕರ್ಕೊಂಡು ಹೋಗಿ ಹೊರಗಡೆ ಬಂದಿಸಿದೆ. ನಿಂತು ಮಾತಾಡುವ ಸ್ಥಿತಿಯೂ ಇಲ್ಲದಿರಲಿಲ್ಲ. ನಿನ್ನ ಘನತೆಯ ಅರಿವು ಕೂಡ ನನಗಿರಲಿಲ್ಲ. ನೀವು ಮಾಡಿರುವ ತಪ್ಪು ನಿಮ್ಮ ತಂದೆಯ ಕಣ್ಣಿಗೆ ಬೀಳಲಿಲ್ಲ. ಅದೇ ನನ್ನ ಪುಣ್ಯ ಅಪ್ಪ, ಅದೇ ನನ್ನ ಪುಣ್ಯ. ಹೌದು ಮಗನೇ, ಎಂತ ಕರಡು, ಎಂತ ತಾಯಿಯಾಗಿ ಹೇಳ್ತಾ ಇದ್ದೀನೋ. ಇದು ಮಾನವಂತರ ಮನೆತನ, ಧರ್ಮವಂತರ ಮನೆತನ, ನ್ಯಾಯ ನೀತಿ ಧರ್ಮಕ್ಕಾಗಿ ತ್ಯಾಗ ಮಾಡುವಂತ ಮನೆತನ ಇದು. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ನೀವು 10 ಜನ ಮೆಚ್ಚುವಂತ ಕೆಲಸ ಮಾಡಬೇಕೆ ವಿನಃ ನೀನ ಕೆಲಸಕ್ಕೆ ಯಾವತ್ತೂ ಕೈ ಹಾಕಬಾರ್ದು ಮಗನೇ, ಯಾವತ್ತೂ ಕೈ ಹಾಕಬಾರ್ದು. ಈ ವಯಸ್ಸಿನಲ್ಲಿ ನೀನು ಕುಡಿಯುವುದು, ಸೀರುವುದು, ಜೂಜಾಟ ಮಾಡುವುದು ಮಾಡ್ತಾ ಹೋಗಿ ನಿನ್ನ ಜೀವನ ಸತ್ಯ. ಅಷ್ಟೇ ಅಲ್ಲ, ನಿನಗೆ ದುರಂತ ತಪ್ಪಿದ್ದಲ್ಲ ಮಾತೇಶ, ನಿನಗೆ ದುರಂತ ತಪ್ಪಿದ್ದಲ್ಲ. ಏನ್ ಹೇಳ್ತಾ ಇದೀಯಮ್ಮ? ಈ ಕಲಿಯುಗದಲ್ಲಿ ಕುಡಿಯೋದು ಮಹಾದೊಡ್ಡ ಅಪರಾಧವೇನಮ್ಮ? ಕೊಲೆ, ಸುಳಿಗೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗಬಹುದು. ಏನಮ್ಮ ದುಡ್ಡಿದ್ದು ದೊಡ್ಡವರಾದ ನಾವು ಈ ಸುಳ್ಳನ ಕುಡಿಯೋದು ಮಹಾದೊಡ್ಡ ತಪ್ಪ? ಮಂತೇಶ, ಹಾಗಂತ ನೀ ತಿಳ್ಕೊಂಡಿದ್ದೀಯಪ್ಪ. ನಾವು ಹೆತ್ತವರು ತಿಳ್ಕೋಬೇಕು. ಯಾಕಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯಕರ ಮನೆತನ. ಈ ಮನೆತನದಲ್ಲಿ ಯಾವ ತಪ್ಪಿಗೂ ಆಸ್ಪದವಿಲ್ಲ ಕಣಪ್ಪ. ತಪ್ಪು ಮಾಡಿ ಜಾಗದಲ್ಲಿ ನಿಂತವನು ಯಾರೇ ಇರಲಿ, ಅಂತವರಿಗೆ ಶಿಕ್ಷೆ ಯಾವತ್ತೂ ತಪ್ಪಿದ್ದಲ್ಲ ಮಗನೇ, ಯಾವತ್ತೂ ತಪ್ಪಿದ್ದಲ್ಲ. ಅಂತವರ ಮಗನು ನೀನು. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರದನ್ನೋದೇ ನಮ್ಮ ಆಸೆ. ತಪ್ಪು ಮಾಡಿದ್ದಾರೆ ನಿನ್ನ ಜೀವನಕ್ಕೆ ಗೊತ್ತಾಗುವುದು ಮಾದೇಶ, ಗೊತ್ತಾಗುವುದು. ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ. ಇನ್ನು ಮುಂದೆ ನಾನು ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ನಿನ್ನೆ ರಾತ್ರಿ ನಾನು ಕುಡಿದು ಬಂದಿರೋದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದ ನನ್ನ ಕೆಳಗೆ ಗಂಡ ಹೆಂಡರ ಬಾಳಿಗೆ ಕಟ್ಟ ಹಾಕ್ಬೇಕಾದವನು ನೀನು. ನಿನ್ನ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಹುಡುಗ ಹೆಣ್ಣು ನಾನಲ್ವೋ? ಯಾಕೆಂದರೆ ನೀನು 100 ತಪ್ಪು ಮಾಡಿದ್ರು ಅದನ್ನು ಮುಚ್ಚಿಕೊಳ್ಳೋ ಸ್ವಭಾವ ಎಂತ ಕರಳಿಗಿದೆಯಮ್ಮ, ಎಂತ ಕರಳಿಗಿದೆ. ಆದ್ರೆ ನಿಮ್ಮ ತಂದೆಯವರು ಆಗಲ್ಲ. ದುಷ್ಟನ್ನ ಕಂಡ್ರೆ ಕೆಂಡ ಕಾಣ್ತಾರೆ, ಕಳ್ಳನ ಕಂಡ್ರೆ ಅವ್ರ ಕೈ ಕಾಲಲ್ಲಿ ಕತ್ತರಿಸಿ ಹಾಕ್ತಾರೆ, ಕೊಲೆಗಡಕರ ಕಂಡ್ರೆ ಅವರ ರುಂಡವನ್ನು ಚಂಡಾಡುವಂತ ನಿಷ್ಠಾವಂತರ ಕಡೆ ನಿಮ್ಮಪ್ಪ. ಅಂತವರ ಮಗನು ನೀನು, ಅಂತವರ ಮಗಳಿಗೆ ನೀನು ಅವರ ಸ್ಥಾನದಲ್ಲಿ ಇರಬೇಕಾದ್ರೆ
ಇಲ್ಲಿ ಊರಿಗೆ ಹೋಗ್ಬೇಕಂತ ಅಪ್ಪನ ಹತ್ರ ಒಂದು 10,000 ರೂಪಾಯಿ ಹಣ ಇಟ್ಕೊಡಮ್ಮ. ತಾಯಿ ಮಗ ಏನು ಗಂಭೀರವಾಗಿ ವಿಚಾರ ಮಾಡ್ತಾ ಇದ್ದೀರಲ್ಲ, ಏನು ವಿಷಯ? ಏನಿದ್ರಿ ಅದೇ ನನ್ನ ಮಗ ನನ್ನ ಕೂಸು ಬೆಂಗಳೂರಿಗೆ ಹೋಗ್ತಾನಂತ್ರಿ. ಗಂಡು ಮಕ್ಕಳ ಮೇಲೆ ಅದು ಇದು ಸಿಗುವುದೇ ಇಲ್ಲ. ಅದಕ್ಕೆ ಅಪ್ಪನಿಗೆ ಸ್ವಲ್ಪ ಹಣ ಇಸ್ಕೊಡು ಅಂತ ಕೇಳಿದ. ಎಷ್ಟು ಬೇಕು ಅಂತ ಕೇಳ್ತಾ ಇದ್ದೀನಿ. ಅದೇ ಏನಂದ್ರೆ 1 ಲಕ್ಷ ಅಂತೀರಿ? 1 ಲಕ್ಷ? ಒಂದು ಲಕ್ಷ ಬೇಕೆ? 5 ಲಕ್ಷ ಕೊಟ್ಟು ಕಳಿಸು. ಯಾರು ಬೇಡ ಅಂತಾರೆ? ಮಂದಿಷ, ನಿನ್ನ ಹತ್ರ ಒಂದೆರಡು ಮಾತಾಡಬೇಕಾಗಿದೆ. ಏನು ಕೇಳ ಅಪ್ಪಾಜಿ?